ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಕೆರೆಹಳ್ಳ ಬಾವಿಗಳು ಮೈದೆಗೆದಡೆ ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು. ವಾರಿಧಿ ಮೈದೆಗೆದಡೆ ಮುತ್ತುರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಇದು ಬಸವಣ್ಣನವರ ಒಂದು ವಿಶೇಷವಾದ ಮತ್ತು ಅಷ್ಟು ಪರಿಚಿತವಿಲ್ಲದ ಸಣ್ಣ ವಚನ, ಬಹಳ ಸಣ್ಣ ವಚನ. 3 ಸಾಲಲ್ಲಿ ಬರೆದು ಮುಗಿಸ್ಬಿಡ್ಬೋದು. ಇನ್ನ ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು. ವಾರಿಧಿ ಮೈದೆಗೆದಡೆ ಮುತ್ತುರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು, ಲಿಂಗವನ್ನೇ ಕಾಣಬಹುದು. ಏನಾಗಂದ್ರೆ ಮೈದೆಗೆಯೋದು ಅಂದ್ರೆ ಒಂದು ಹೊಸ ಶಬ್ದ, ಇದು ಹೊಸ ಪ್ರಯೋಗ. ಪ್ರಾಯಶಃ ಬಸವಣ್ಣವ್ರು ಒಬ್ಬರೇ ಮಾಡಿರ್ಬೇಕೇನೋ, ನನಗೆ ಗೊತ್ತಿಲ್ಲ. ನಾನು ಹೆಚ್ಚು ಸಾಹಿತ್ಯ ಓದಿಲ್ಲ. ಕೇಳಿರೋ ಪೈಕಿ ಇದೊಂದು ಹೊಸ ಪ್ರಯೋಗ. ಮೈದೆಗೆದರೆ ಅಂದ್ರೆ ಬತ್ತಿ ಹೋದರೆ ಅಂತ ತಗೋಬಹುದು. ಕೆರೆ ಹಳ್ಳ ಬಾವಿ ಗೊತ್ತಿದೆ ನಿಮಗೆಲ್ಲ. ಇವೇನಾದ್ರೂ ಮೈದೆಗೆದರೆ ಅಂದ್ರೆ ಬತ್ತಿ ಹೋದ್ರೆ, ಒಣಗಿ ಹೋದ್ರೆ ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು. ಸಣ್ಣ ಸಣ್ಣ ಕಲ್ಲುಗಳು, ಬೆಣಚಿನ ಕಲ್ಲುಗಳು, ಗುಳ್ಳೆ ಗೊರಜೆ ಅಂದ್ರೆ ಅದೇ ಸಣ್ಣ ಸಣ್ಣ ಆಕಾರಗಳು, ಬೇರೆ ಬೇರೆ ಆಕಾರಗಳು. ಚಿಪ್ಪುಗಳು ಬಹಳ ಅಂದ್ರೆ ಕಪ್ಪೆ ಚಿಪ್ಪಿನ ತರದ್ದು ಏನೋ ಒಂದಷ್ಟು ಚಿಪ್ಪುಗಳು ಸಿಗ್ಬೋದು. ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ. ವಾರಿಧಿ ಮೈದೆಗೆದಡೆ. ವಾರಿಧಿ ಅಂದ್ರೆ ಸಮುದ್ರ, ವಾರಿ ಅಂದ್ರೆ ನೀರು, ಧಿ ಅಂದ್ರೆ ನಿಧಿ ಅಥವಾ ಸಮೂಹ. ವಾರಿಧಿ ನೀರು ಅತಿಯಾಗಿರ್ತಕ್ಕಂಥ ಜಾಗಕ್ಕೆ ಸಮುದ್ರ ಅಂತ ಕರೆದಿದ್ದಾರೆ, ವಾರಿಧಿ ಕರೆದಿದ್ದಾರೆ. ವಾರಿಧಿ ಮೈದೆಗೆದಡೆ ಮುತ್ತುರತ್ನಗಳ ಕಾಣಬಹುದು. ಗೊತ್ತಿದೆ ನಿಮಗೆಲ್ಲ. ಇದು ಸಮುದ್ರದಲ್ಲಿ ಮುತ್ತುರತ್ನಗಳು, ಹವಳದ ದ್ವೀಪಗಳು ಅಂತಾನೆ ಇರ್ತವೆ. ಅದು ಒಂದು ಜೀವ. ಅವು ಅಷ್ಟು ಚೆನ್ನಾಗಿ ಕಟ್ಟಿರ್ತಾವ ನೋಡಿ. ಹವಳ, ಮುತ್ತು, ರತ್ನ ಹವಳಗಳು ಇವೆಲ್ಲ ಜೀವಿಗಳ ಚಿಪ್ಪುಗಳು. ಅದನ್ನ ಮನುಷ್ಯ ಬಳಸ್ಕೊಂಡು ತನ್ನ ಸೌಂದರ್ಯ ಪ್ರಜ್ಞೆಗೆ ಅದನ್ನು ಉಪಯೋಗಿಸ್ಕೊಳ್ತಾನೆ. ಸೌಂದರ್ಯ ಪ್ರಜ್ಞೆಯನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕಾಗಿ. ಹಾಗೆ ಇದನ್ನ, ಈ ಎರಡನ್ನ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಹೇಳ್ತಾ ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಅಂದ್ರೆ, ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದ್ದಾರೆ. ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು ನಾವು. ಕೂಡಲ ಸಂಗನ ಶರಣರು ಎಲ್ಲರ ಜೊತೆಗೂ ಮಾತಾಡಲ್ಲ, ಆದ್ರೆ ಅವ್ರ ಮನಸ್ಸು ಬಿಚ್ಚಿ ಮಾತಾಡಿದರೆ ಅವರ ಮಾತುಗಳಲ್ಲಿ ಲಿಂಗವನ್ನೇ ಕಾಣಬಹುದು, ಲಿಂಗ ದರ್ಶನವನ್ನೇ ಮಾಡಬಹುದು. ಎಂತ ಅದ್ಭುತವಾದಂತಹ ಕಲ್ಪನೆಯನ್ನು ಕೊಡ್ತಾರೆ ಕೊನೆಗೆ. ಅಂದ್ರೆ ಶರಣರು ಮಾತನಾಡಿದರೆ, ಮನ ಬಿಚ್ಚಿ ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು. ಅದಕ್ಕೋಸ್ಕರವಾಗಿ ನಾವಿಲ್ಲಿ ತಿಳ್ಕೋಬೇಕು. ಹಾಗಾದ್ರೆ ಇದನ್ನ ನಾವು ಮೂರನೇ ಅರ್ಥವನ್ನ ಬಿಡಿಸಿ ಮೊದಲೆರಡು ವಾಕ್ಯಗಳಿಗೆ ಬೇರೆ ಅರ್ಥ ಕೊಡ್ಬೇಕಾಗತ್ತೆ. ಇಲ್ಲಿ ಮಾತಿನಲ್ಲಿ 3 ಪ್ರಕಾರ ಅಂತ ಮಾತಾಡೋರ ಪೈಕಿ ಮೊದಲನೇವ್ರು ಹೆಂಗಪ್ಪ ಅಂದ್ರೆ, ಕೆರೆ ಹಳ್ಳ ಬಾವಿಗಳಿದ್ದಂಗೆ. ತೀರಾ ಸಾಮಾನ್ಯರು ಮಾತಾಡಿದ್ರೆ ಅವರು ಕೆರೆ ಹಳ್ಳ ಬಾವಿಗಳು ಬತ್ತಿದಂಗೆ, ಮೈದೆರೆದ್ರಂಗೆ ಗುಳ್ಳೆ ಗೊರಜೆ ಚಿಪ್ಪುಗಳು ಕಾಣ್ತಾವೋ ಹಂಗೆ ತೀರಾ ಸಾಮಾನ್ಯರು ಮಾತಾಡಿದ್ರೆ ಅವರಲ್ಲಿ ಬರೀ ಕಾಣಿಸೋದೇನಪ್ಪಾ ಅಂತಂದ್ರೆ ಸಂಸಾರದ ವಿಷಯ, ಲೌಕಿಕರ ವಿಷಯ, ಅವ್ರದ್ದು ಇವ್ರದ್ದು ಉಪಯೋಗ ಇಲ್ಲದಂತಹ
ಸಂಗತಿಗಳನ್ನೇ ಹೆಚ್ಚಾಗಿ ಗುರುತಿಸ್ಬೋದು ಅವರಲ್ಲಿ. ಬಹಳ ಮಾತಾಡ್ತಿರ್ತಾರೆ, ಅದರಲ್ಲೂ ಎಲ್ಲರೂ ಮಾತಾಡ್ತಾರೆ ಬಿಡಿ. ತಾಯಂದ್ರ ಮೇಲೆ ಹಾಕಿದ್ದಾರೆ, ಹೆಣ್ಮಕ್ಳು ಮಾತಾಡೋದು, ಮಹಿಳೆಯರು ಮಾತಾಡೋದು ಬಹಳ ಅಂತ ಹೇಳ್ತಾರೆ. ಪುರುಷರೇನ್ ಕಮ್ಮಿ ಇಲ್ಲ, ಹೌದಲ್ರಿ ವಕೀಲ್ರೆ? ಪುರುಷರು ಬಹಳ ಮಾತಾಡ್ತಾರೆ. ಅವ್ನ್ ಭೇಟ್ ಮಾಡಕ್ ಆಗಲ್ಲ. ಏನ್ ಭಾಗ್ಯ ಮೇಡಮ್ ಅವ್ರ ಏನಂತಾರೆ, ಕೆಲಸಗಳಲ್ಲೂ ಬೀಟ್ ಮಾಡಕ್ಕಾಗಲ್ಲ. ಸರಿ, ಅದ್ಭುತವಾದಂತ ಕಲ್ಪನೆ ಕೊಟ್ಟಿದ್ದಾರೆ. ಮಾತಿನಲ್ಲೂ ಬೀಟ್ ಮಾಡಕ್ಕಾಗಲ್ಲ, ಕೆಲಸದಲ್ಲೂ ಬೀಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಜನೇ. ಇವಾಗ ಅದಕ್ಕೆ ಈಗ ಮೋದಿ ಅವರು 33% ರಿಸರ್ವೇಶನ್ ತಂದ್ಬಿಟ್ಟಿದ್ದಾರೆ. ಇನ್ನು 29 ಎಲೆಕ್ಷನ್ ನಿಂದ ತಾಯಂದ್ರಿಗೆ 33% ಕೊಟ್ರಂದ್ರೆ ನಿಲ್ಲಿಸ್ಲೇಬೇಕು. ಹುಡುಕಾಡಾದ್ರೂ ನಿಲ್ಲಿಸ್ಬೇಕು, ಸಿಗದೇ ಇದ್ರು ಕೂಡ ಅಷ್ಟರ ಮಟ್ಟಿಗೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಯಾವ ಕ್ಷೇತ್ರದಲ್ಲಿ ಹೋಗಿದಾರೋ ತಾಯಂದ್ರು, ಅಂದ್ರೆ ವಿಜ್ಞಾನ ಕ್ಷೇತ್ರ ಇರ್ಬೋದು, ಅಂತರಿಕ್ಷ ವಿಜ್ಞಾನ ಇರ್ಬೋದು, ಆಧ್ಯಾತ್ಮ ಕ್ಷೇತ್ರ ಇರ್ಬೋದು. ಆಧ್ಯಾತ್ಮ ಕ್ಷೇತ್ರದಲ್ಲೂ ಕೂಡ ಬಹಳ ವಿಚಿತ್ರ ಅಂದ್ರೆ, ನಮ್ಮ ಅನುಭವ ಮಂಟಪದಲ್ಲಿ ಮಹಾದೇವಿಯಕ್ಕನ ವಚನಗಳೇ ಶ್ರೇಷ್ಠ ಅಂತ ಚನ್ನಬಸವಣ್ಣವ್ರು ಹೇಳ್ಬಿಡ್ತಾರೆ. ಅಷ್ಟು ಅದ್ಭುತ, ಅದೇನು ಸುಳ್ಳೇನಲ್ಲ. ಆದ್ರೆ ಮಾತನಾಡುವ ವಿಷಯದಲ್ಲೂ ಕೂಡ ತಾಯಂದ್ರು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ತಾಯಂದ್ರಲ್ಲಿ ಪುರುಷರಲ್ಲಿ ಎಲ್ಲರೂ ಅಷ್ಟೇನೆ. ಸುಮ್ಮನೆ ಉಪಯೋಗ ಇಲ್ಲದನ್ನೇ ಮಾತಾಡ್ತಾ ಶಕ್ತಿಯನ್ನ ಕಳ್ಕೊಳ್ಳೋದ್ರ ಬದಲಾಗಿ ಉಪಯೋಗ ಇಲ್ಲದ ಮಾತಾಡುವ ಪ್ರಸಂಗ ಬಂದಾಗ ಸ್ವಲ್ಪ ಮೌನ ಸ್ವೀಕರಿಸೋದು, ಮೌನವಾಗಿರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡಿದ್ರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಆದ್ರೆ ಇಲ್ಲಿ ಬಸವಣ್ಣವ್ರು ಹೇಳೋದೇನಪ್ಪಾ ಅಂದ್ರೆ, ಸಾಮಾನ್ಯ ಜನರು ಮಾತನಾಡಿದ್ರೆ ಸಾಮಾನ್ಯ ವಿಷಯಗಳು ಬರ್ತಾವ ಅಷ್ಟೇ, ಗುಳ್ಳೆಗೊರಜ ಚಿಪ್ಪುಗಳ ಹಾಗೆ. ವಾರಿಧಿ ಮೈದೆಗೆದಡೆ ಮುತ್ತು ರತ್ನಗಳ ಕಾಣಬಹುದು ಅಂದ್ರೆ, ವಿದ್ವಾಂಸರುಗಳು, ಕವಿಗಳು ಅವರೆಲ್ಲ ಸೇರ್ಕೊಂಡ್ರೆ ಅವ್ರೇನ್ ಮಾತಾಡ್ತಾರೆ, ಮುತ್ತು ರತ್ನಗಳ ಸಮಾನ. ಅದರಲ್ಲಿ ಹಾಗೆ ಹೇಳಿದೆ, ಇದರಲ್ಲಿ ಹೀಗೆ ಹೇಳಿದೆ, ಆ ವ್ಯಾಕರಣ ಮತ್ತು ಕಾವ್ಯ ಶಾಸ್ತ್ರ ಇಂಥದ್ದು ಮುತ್ತು ರತ್ನಗಳು. ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ, ಸಾಮಾನ್ಯ ಜನರಿಗೆ ಅರ್ಥನೂ ಆಗಲ್ಲ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಇರಲ್ಲ. ಇವು ಮುತ್ತು ರತ್ನಗಳಿದ್ದಂಗೆ. ಇನ್ನ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ, ಇಲ್ಲಿ ಬಸವಣ್ಣವರು ಬರ್ತಾರೆ, ಟು ದಿ ಪಾಯಿಂಟ್, ವಿಷಯಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ಅಧ್ಯಾತ್ಮ ಜೀವಿಗಳು ಕೂಡಲ ಸಂಗನ ಶರಣರು ಅಂದ್ರೆ ಇಲ್ಲಿ ಕೇವಲ ಲಿಂಗಾಯತರು ಅಂತ ಅಷ್ಟೇ, ಕೇವಲ ಶರಣರು ಅಂತ ಅಷ್ಟೇ ಅರ್ಥ ಮಾಡ್ಕೋಬೇಕಾಗಿಲ್ಲ. ಯಾವುದೇ ಅಧ್ಯಾತ್ಮ ಜೀವಿ, ಅವನು ಯಾವುದೇ ಸಂತ ಋಷಿ ಯಾರೇ ಇದ್ರು ಮೊಟ್ಟ ಮೊದಲು ಅವರು ಮೌನ ಧಾರಣೆ ಮಾಡ್ತಾರೆ ಅಥವಾ ಕಡಿಮೆ ಮಾತಾಡ್ತಾರೆ. ಅಗತ್ಯ ಇಲ್ಲದನ್ನ ಮಾತಾಡಕ್ ಹೋಗಲ್ಲ. ಅದಕ್ಕೆ ಮೌನ ವ್ರತವನ್ನು ಕೂಡ ಮಾಡ್ತಾರೆ. ಆದ್ರೆ ಆ ಮೌನ ವ್ರತದಲ್ಲೂ ಕೂಡ ಬದಲಾವಣೆ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ, ಕೆಲವರು ಮೌನವಾಗಿದ್ದೀವಿ ಅಂತ ತಿಳ್ಕೊಂಡು ಬಹಳ ಗದ್ದಲ ಮಾಡ್ತಿರ್ತಾರೆ, ಅಂದ್ರೆ ಮಾತಾಡಲ್ಲ ಅಂತ ಹೇಳಿ. ನಾನೊಬ್ರು ಸ್ವಾಮಿಗಳು ನೋಡಿದ್ದೆ, ಅವ್ರು ಓಂ ನಮ ಶಿವಾಯ ಬಿಟ್ರೆ ಏನು ಹೇಳ್ತಿರ್ಲಿಲ್ಲ. ಆದ್ರೆ ಆ ಓಂ ನಮ ಶಿವಾಯದಲ್ಲಿ ಇಷ್ಟು ಗಲಾಟೆ ಮಾಡೋರು ನಮಗಿಂತ ಜಾಸ್ತಿ ಗಲಾಟೆ ಮಾಡೋರು. ಅಂದ್ರೆ ಹುಡುಗರನ್ನ ಕರಿಬೇಕಾದ್ರು ಶಿ ವಾ ಅಂತೇಳಿ ಕರಿಯೋರು. ಬಹಳ ಒಟ್ಟು ಮಾತಾಡ್ತಾನೆ ಇರೋದು, ಅಂತಿರೋದು. ಅದ್ರಲ್ಲೇನು ಅರ್ಥ ಇಲ್ಲ. ಹಂಗೆ ಮೌನ ಮಾಡೋದ್ರಲ್ಲಿ ಜೀವನ ಪರ್ಯಂತ ಮೌನ ಮಾಡಿದ್ರು ಕೂಡ ಹೆಚ್ಚಿನ ಸಾಧನೆಯನ್ನ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಮೌನ ಬಹಳ ಒಳ್ಳೇದು. ಯಾವಾಗ ಅಂದ್ರೆ, ಅರ್ಥವಿಲ್ಲದ ಮಾತನಾಡುವುದಕ್ಕಿಂತ ಮೌನ ಬಹಳ ಒಳ್ಳೇದು. ಇನ್ನು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳು, ವಿದ್ವಾಂಸರುಗಳು ಅವ್ರು ಮಾತಾಡಿದ್ರೆ ಒಳ್ಳೇದೇ, ಮುತ್ತು ರತ್ನಗಳ ರೀತಿ ಮಾತನಾಡ್ತಾರೆ. ಆದ್ರೆ ಸಾಮಾನ್ಯ ಜನರಿಗೆ ಹೆಚ್ಚು ಉಪಯೋಗ ಆಗೋದಿಲ್ಲ. ಆದ್ರೆ ಅವು ಅವ್ರ ಮಟ್ಟಕ್ಕೆ ಉಪಯೋಗ ಆಗತ್ತೆ. ಇನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹವರು, ಸತ್ಯವನ್ನ ಕಂಡಂತಹವರು, ಅವರು ಮಾತಾಡೋದನ್ನ ನಿಲ್ಲಿಸಿ ಸಾಧನೆಯನ್ನ ಮಾಡಿ ಸತ್ಯವನ್ನ ಕಾಣ್ತಾರೆ. ಸತ್ಯವನ್ನ ಕಂಡ ನಂತರ ಅವರು ಮಾತನಾಡಿದ್ರೆ, ಅದರಲ್ಲೂ ಅವ್ರನ್ನ ತೃಪ್ತಿಪಡಿಸಿ ಪ್ಲೀಸ್ ಮಾಡಿ, ಅವ್ರ ಸಂತೋಷ ಆಗೋ ಹಾಗೆ ನಡ್ಕೊಂಡು ನಾವು ಅಂತಹ ಅಧ್ಯಾತ್ಮ ಜೀವಿಗಳೇನಾದ್ರು ಮಾತಾಡಕ್ ಶುರು ಮಾಡಿದ್ರೆ ಪರಮಾತ್ಮನ ದರ್ಶನವನ್ನೇ ಮಾಡಿಸ್ತಾರೆ ಅವರು ಅಂತ ಹೇಳ್ತಾರೆ.
ಅಂದ್ರೆ ನಮ್ಮ ಜೀವನ ಪರಮಾತ್ಮನ ದರ್ಶನ ಮಾಡಿಸೋದಂದ್ರೆ ಯಾರೋ ಯಾವುದೋ ಕಾಲದಲ್ಲಿ ಆಗಿ ಹೋದಂತ ರಾಮ, ಕೃಷ್ಣ, ಬುದ್ಧ, ಬಸವಣ್ಣ, ಮಹಾವೀರನನ್ನ ಪ್ರತ್ಯಕ್ಷ ಮಾಡಿಕೊಡ್ತಾರೆ ಅಂತ ಅಲ್ಲ. ನಮ್ಮ ಜೀವನಕ್ಕೆ ಅತ್ಯಂತ ಉಪಯೋಗ ಆಗ್ತಕ್ಕಂತಹ, ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನೇ ತಂದುಕೊಳ್ತಕ್ಕಂತಹ ರೀತಿನಲ್ಲಿ ಅವ್ರು ಮಾತನಾಡ್ತಾರೆ. ಇದು ಇಲ್ಲಿ ಬಸವಣ್ಣವ್ರು ಹೇಳಕ್ ಹೊರಟಿರೋದು. ಅದು ಬಹಳ ಮುಖ್ಯವಾದಂತಹ ಸಂಗತಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದ್ರೆ ನಮ್ಮ ಉದ್ಧಾರದ ಮಾತಾಗಿರುತ್ತದು. ಅಲ್ಲಿ ಲಿಂಗವನ್ನೇ ಕಾಣಬಹುದು ಅಂದ್ರೆ ಉದ್ಧಾರದ ಮಾತುಗಳಾಗಿರ್ತವ ಅವು. ಗೊತ್ತಾಯ್ತಲ್ವಾ? ಆ ನಿಟ್ಟಿನಲ್ಲಿ ನೀವಿಲ್ಲಿ 10 ದಿವಸ ಏನಿರ್ತೀರೋ ಆ 10 ದಿನಗಳು, ಹಾರ್ಮೋನಿಯಂ ತಬಲ ಕ್ಲೋಸ್ ಮಾಡಿ, ಹನಿ ಬೀಳಕ್ ಶುರುವಾಯ್ತು. ಆ 10 ದಿನಗಳ ಕಾಲ ನಮ್ಮ ಜೀವನದಲ್ಲಿ ಏನು ನಾವು ಸುಧಾರಣೆಗಳನ್ನು ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಏನು ಬದಲಾವಣೆಗಳನ್ನು ಮಾಡ್ಕೋಬೇಕು, ನಾವು ಹೇಗ್ ಬದುಕಬೇಕು, ಇದ್ರ ಬಗ್ಗೆನೇ ನೀವು ತಿಳ್ಕೋಬೇಕು. ಸಾಧ್ಯವಾದಷ್ಟು ಪ್ರಾರ್ಥನೆಗೆ ಬರುವಾಗ ಮೊಬೈಲ್ಗಳನ್ನ ರೂಮ್ನಲ್ಲೇ ಇಟ್ಟು ಬನ್ನಿ. ಒಂದ್ ವೇಳೆ ತರದೇ ಆದ್ರೆ ಸೈಲೆಂಟ್ ಮೋಡ್ಗೆ ಹಾಕೊಳ್ಳಿ. ಇಲ್ಲಿ ನೀವು ಕಾಲನ್ನ ರಿಸೀವ್ ಮಾಡಬೇಡಿ. ಪಾಪ ಯಾರೋ ಹಳ್ಳಿಯವ್ರು ಇರ್ತಾರೆ ಅಥವಾ ಅನಿವಾರ್ಯ ಇರ್ತದೆ, ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಹೇಳೋಣ, ಅವ್ರಿಗೆ ತಿಳಿಸ್ಕೊಡೋಣ. ಆದ್ರೆ ನಾವು ಒಬ್ರು ಮಾತಾಡಕ್ ಶುರು ಮಾಡಿದ್ರೆ ನಮ್ಮ ಮೊಬೈಲ್ ರಿಂಗ್ ಆಯ್ತಂದ್ರೆ ಎಲ್ರಿಗೂ ತೊಂದರೆ ಆಗತ್ತೆ, ಇಡೀ ಸಭೆಗೆ ತೊಂದರೆ ಆಗತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಅವಾಯ್ಡ್ ಮಾಡೋಣ. ಆಮೇಲೆ ಮಾತನಾಡುವಾಗ ಉದ್ಧಾರದ ಮಾತುಗಳಿದ್ರೆ, ಅರ್ಥಪೂರ್ಣವಾದ ಮಾತುಗಳಿದ್ರೆ, ಅದಕ್ಕೆ ನಾನು ಮೊಬೈಲಲ್ಲಿ ಮಾತಾಡುವಾಗ್ಲೂ ಅಷ್ಟೇನೆ, ಈ ಕೆಲವರು ಮೊಬೈಲಲ್ಲಿ ಮಾತಾಡುವಾಗ್ಲೂ ಉದಾಸೀನದಿಂದ ಮಾತಾಡಕ್ ಶುರು ಮಾಡ್ತಾರೆ. ಇವತ್ತೊಬ್ರು ಫೋನ್ ಮಾಡಿದ್ರು. ಮೊದಲು ಅಕ್ಕ ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ, ಆಮೇಲೆ ತಂಗಿ ಬರ್ತಾರಂತೆ ಉಪವಾಸಕ್ಕೆ. ಅವರು ಏನು ಇಲ್ಲ ರೀ, ಅದು ಹಾಗ್ರಿ ಈ ರಾಗ ಹೇಳಕ್ ಶುರು ಮಾಡಿದ್ರು. ಏನು ಇಲ್ಲ ಹಂಗಂದ್ರೆ ಇಟ್ಬಿಡಿ ಅಂತ ಕಟ್ ಮಾಡ. ಗೊತ್ತಾಯ್ತಲ್ವ? ಅಂದ್ರೆ ಅವ್ರು ಮಾತಾಡೋ ಶೈಲಿನೇ ಆಗಿರುತ್ತೆ. ಅದ್ರ ಅರ್ಥ ಅವರು ಕೇಳ್ದಾಗ ಅಂದ್ರೆ ಉದಾಸೀನ ಕೇಳ್ತಾರೆ ಅಂತನೂ ಅಲ್ಲ, ಆದ್ರೆ ಅವ್ರ ಶೈಲಿ ಹಂಗೆ, ಅಂದ್ರೆ ಅವ್ರು ಹಂಗ್ ಬದುಕಿರ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾವು ಮಾತನಾಡುವಾಗ ಯಾವಾಗ್ಲೂ ಗಂಭೀರವಾಗಿ, ಅದು ಏನ್ ಬಸವಣ್ಣವ್ರು ಮಾತಾಡೋದು ಕೂಡ ಕಲಿಸ್ಕೊಟ್ಟಿದಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು. ಇದನ್ನು ಇನ್ನೊಂದು ದಿವಸ ಹೇಳ್ತೀನಿ. ಈ ಮಾತುಗಳ ಬಗ್ಗೆ ಈ 3ಕ್ಕೂ ಬಹಳ ವಿಶೇಷವಾದ ಅರ್ಥ ಇದೆ. ನುಡಿಯೊಳಗಾಗಿ ನಡೆಯದಿರ್ದಡೆ, ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನುತ್ತೀರ ಏನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ಎಂತೊಲಿವನಯ್ಯ ಅಂತ ಕೇಳ್ತಾರೆ. ಹಾಗೆ ನಮ್ಮ ಮಾತು ಅರ್ಥಪೂರ್ಣವಾಗಿರ್ಲಿ, ಆನಂದದಾಯಕವಾಗಿರ್ಲಿ, ಇನ್ನೊಬ್ಬ ಕೇಳುವವರಿಗೆ ಆನಂದ ಕೊಡ್ಬೇಕು, ನಮಗೂ ಆನಂದ ಕೊಡ್ಬೇಕು. ಹಾಗೆ ನಮ್ಮ ಮಾತುಗಳನ್ನ ಇಟ್ಟುಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.